ವಾವ್, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಘಮ ಘಮ ಅಂತ ಐತೆ. ಇದು ತೆಂಗಿನಕಾಯ ಪಪ್ಪಳೆ ಹಣ್ಣ, ತೆಂಗಿನಕಾಯಿ ಶೇಪಿಂದ ಪಪ್ಪಾಯಿ. ಬೆಳಗ್ಗೆ ತಿಂಡಿ ವೆಜಿಟೇಬಲ್ ಪಲಾವ್ ರೆಡಿ ಆಗ್ತಾ ಇದೆ. ಒಳಗೋಯ್ತು, ಅದು ಬರಲ್ಲ. ಒಳಗೋಯ್ತು. ಸ್ಪೈಸಿ ವೆಜಿಟೇಬಲ್ ಪಲಾವ್ ರೆಡಿ. ಇವತ್ತು ನಮ್ಮದು 8 ಮಂತ್ ಟೆಸ್ಟಿಂಗು, OGCT ಟೆಸ್ಟಿಂಗಿಗೆ ಹೋಗ್ತಾ ಇದ್ದೀವಿ. ಅಂತೂ ಇದು ಕರೆಂಟ್ ಬಂದೇ ಬಿಡ್ತು. ಹುಟ್ಟ ಮಗುಗೆ ಇನ್ನು ಹುಟ್ಟೇ ಇಲ್ಲ, ಅಷ್ಟರೊಳಗಡೆನೆ ಈ ಥರ ತಗೊಬಂದಿದ್ದೀವಿ. ನೋಡಿ, ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಟಕ ಟಕ ಅಂತ ಸೌಂಡ್ ಬರ್ತಾ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು 8 ಮಂತ್ ಟೆಸ್ಟಿಂಗು, OGCT ಟೆಸ್ಟಿಂಗಿಗೆ ಹೋಗ್ತಾ ಇದ್ದೀವಿ. ಅದು ಹೇಗೆ ಮಾಡ್ತಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವುದು ಈ ಥರ ಇರಲಿಲ್ಲ. ಇವಾಗ ಹೊಸದಾಗಿ ಬಂದಿದೆ ಅಂತೆ OGCT ಟೆಸ್ಟ್ ಅಂತ ಹೇಳಿಬಿಟ್ಟು. ಶುಗರ್ ಟೆಸ್ಟ್ ನೋಡ್ತಾರಂತೆ, ಶುಗರ್ ಲೆವೆಲ್ ಏನು ಅಂತ ಹೇಳಿ. ನನಗೂ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಏನೇನು ಮಾಡ್ತಾರೆ ಏನು ಅಂತ ಇವತ್ತು ಹೋದ್ಮೇಲೆ ತಿಳ್ಕೋಬೇಕು. ನಾನು ನಮ್ಮಮ್ಮ ಅಥರ್ವ ಹೋಗ್ತಾ ಇದ್ದೀವಿ. ನಮ್ಮ ಅಥರ್ವನು ರೆಡಿಯಾಗಿ ಕೂತ್ಬಿಟ್ಟಿದ್ದಾನೆ. ಹೋಗ್ಬಿಟ್ಟು ಡೀಟೇಲ್ಸಾಗಿ ಹೇಳ್ತೀನಿ ಏನೇನು ಮಾಡ್ತಾರೆ ಏನು ಅಂತ ಹೇಳಿ. ಇಲ್ಲಿಂದ ನಾವು ಇವಾಗ ಟೌನಿಗೆ ಹೋಗಬೇಕು. ಟಿಫಿನ್ ಆಗಿಲ್ಲ, ಟಿಫಿನ್ ತಿಂದ್ಬಿಟ್ಟು ಹೊರಡ್ತೀವಿ. ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಬಾಯ್ ಬಾಯ್. ಏನು ತಿಂಡಿ ಮಾಡಿದ್ದಾರೆ ನೋಡಿ. ನಮ್ಮಮ್ಮ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡ್ಕೊತ ಕುತ್ಕೊಂಡಿದ್ದಾರೆ. ಎಲ್ಲ ಪಲಾವಲ್ಲಿ ವೆಜಿಟೇಬಲ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ಹಾಗೆ ಅದರಲ್ಲಿ ಬಟಾಣಿ ಕಾಳಂತೂ ನಮಗಂತೂ ಇರಲೇಬೇಕು. ಯಾಕಂದರೆ ಜಾಸ್ತಿ ಬಟಾಣಿ ಕಾಳು ನಮ್ಮ ಅಥರ್ವ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಪಲಾವಿಗೆ ಬಟಾಣಿ ಕಾಳು ಹಾಕ್ತಾರೆ ನಮ್ಮಮ್ಮ. ಒಗ್ಗರಣೆ ಹಾಕ್ತಾ ಇದ್ದಾರೆ. ಸ್ಪೀಡಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡ್ಬೋದು ಅಂತ ಹೇಳಿ ಪಲಾವ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪಲಾವ್ ಅಂದರೆ ಸ್ವಲ್ಪ ಇಷ್ಟನೇ ನಮ್ಮ ಮನೇಲಿ, ಎಲ್ಲ ಇಷ್ಟಪಟ್ಟು ತಿಂತಾರೆ. ಇನ್ನು ಅಮ್ಮ ರೆಡಿ ಆಗಿಲ್ಲ, ರೆಡಿ ಆಗಿಬಿಟ್ಟು ಹೊರಡಬೇಕು. ಇವಾಗ ನಾವು 9:30 ಹಾಗೆ ಹೊರಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಪಲಾವು ಆಲ್ಮೋಸ್ಟ್ ಆಗ್ತಾ ಇದೆ. ಆಲ್ರೆಡಿ ಮಿಕ್ಸಿ ಎಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಬಟಾಣಿ ಕಾಳು ನಿನ್ನೆ ನೈಟೇ ನೆನೆಸಿಟ್ಟಿದ್ರು. ಈಗೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಅಕ್ಕಿ ಹಾಕಿ ಬೇಯಿಸ್ತಾ ಇದ್ರೆ ಪಲಾವ್ ರೆಡಿ ಆಗಿಬಿಡುತ್ತೆ. ಅಷ್ಟರೊಳಗೆ ಅಮ್ಮ ಕೂಡ ರೆಡಿ ಆಗ್ತಾರೆ. ಇನ್ನು ಹೊರಡೋಣ ಅಂತ ಹೇಳಿ ಅನ್ಕೊತಾ ಇದ್ವಿ. ಬೇರೆ ಎಲ್ಲ ತಿಂಡಿಗಿಂತ ಟೇಸ್ಟು ಅಂದರೆ ಪಲಾವ್ ಅನ್ಬೋದು. ಅದರಲ್ಲೂ ಪಲಾವ್ ತಣ್ಣಗಾಯ್ತು ಅಂದರೆ ತಿನ್ನಂಗಾಗಲ್ಲ. ಆದರೆ ಬಿಸಿ ಬಿಸಿಯಾಗಿ ನೀರು ಇರಬೇಕಾದಂತೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅರ್ಜೆಂಟಲ್ಲಿದ್ದರೂ ಪರವಾಗಿಲ್ಲ, ಪಲಾವನ್ನ ಬೇಗ ಬೇಗ ನುಂಗ್ಬಿಡ್ಬೋದು. ಇನ್ನು ಬೇರೆ ಯಾವ ತಿಂಡಿ ಆದ್ರೂ ಟೈಮ್ ಆಯಿತು ಅಂದರೆ ತಿನ್ನೋಕ್ಕೆ ಆಗಲ್ಲ. ಪಲಾವ್ ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ಟೈಮ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ಎಲ್ಲ ಹಾಕಾಯಿತು. ನೀರು ಹಾಕಿ ಇನ್ನು ಉಪ್ಪು ಹಾಕ್ಬಿಟ್ಟು ನೀರು ಕುದ್ಮೇಲೆ ಅಕ್ಕಿ ಹಾಕಿದ್ರೆ ಇನ್ನೇನು ಪಲಾವ್ ರೆಡಿ ಆದಂಗೆನೆ. ನಾವು ಲಾಸ್ಟ್ ಆಗೋ ತನಕನೂ ಬಿಡೋದಿಲ್ಲ. ಯಾಕಂದರೆ ನಮಗೆ ಸ್ವಲ್ಪ ನೀರು ಇದ್ದಂಗೆ ಇಷ್ಟ ಆಗೋದ್ರಿಂದನೇ ಸ್ವಲ್ಪ ಬೇಗನೆ ತಿಂಡಿ ಹಾಕೊಬಿಡ್ತೀವಿ. ನಮ್ಮ ಮನೆಗೆ ಎಲ್ಲರೂ ಅನ್ನೋದಲ್ಲ, ನಾನು ನಮ್ಮನೇಲಿ ಈಗ ಸದ್ಯಕ್ಕಿರೋದು ನಾನು, ನಮ್ಮಮ್ಮ, ನಮ್ಮ ಅಪ್ಪಾಜಿ ಆಗಿರೋದ್ರಿಂದ ನಾನೊಬ್ಳೆ ಆ ಥರ ನೀರು ಇರ್ಬೇಕಾದ್ರೆ ತಿಂತೀನಿ. ನಾವೆಲ್ಲರೂ ಇದೀವಿ ಅಂದರೆ ನಮ್ಮ ಅಕ್ಕ ಅಣ್ಣ ಎಲ್ಲರಿಗೂ ನೀರು ಇರ್ಬೇಕಾದ್ರೆ ಇಷ್ಟ ಆಗುತ್ತೆ. ಅಕ್ಕಿ ಹಾಕ್ತಾ ಇದ್ದಾರೆ. ಈ ತರ ಪಲಾವ್ನ ಹಿಂಗೆ ಅಕ್ಕಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೇಯಿಸಿ ಮಾಡಿದಾಗೇನೆ ಸಖತ್ ಟೇಸ್ಟ್ ಕೊಡುತ್ತೆ. ಕುಕ್ಕರಲ್ಲಿ ಮಾಡಿದ್ವಿ ಅಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ವೆಜಿಟೇಬಲ್ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ. ಅದು ನಾವೇ ಆಮೇಲೆ ತೆಗೆದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಈ ತರ ಬೇಯಿಸೋದ್ರಿಂದ ಎಲ್ಲ ಕಡೆ ಸೇರ್ಕೊಂಡು ಬೆಂದಿರುತ್ತಲ್ವಾ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರ್ ಆಗಿರುತ್ತೆ. ನೀರಿದ್ದಂಗೆ ತಿನ್ಬೋದು. ಕುಕ್ಕರಲ್ಲಿ ಆದ್ರೆ ಅದು ವಿಸಿಲ್ ಹೋಗೋ ತನಕ ಕಾಯ್ಬೇಕು, ಮೆತ್ತಗಾಗಿರುತ್ತೆ. ಈ ತರ ಎಲ್ಲ ಸಿಗೋದಿಲ್ಲ. ಹಾಗಾಗಿ ನನಗೆ ನಮ್ಮೂರಿಗೆ ಬಂದ್ರೆ ಈ ತರ ಪಲಾವೇ ಇಷ್ಟ ಆಗುತ್ತೆ. ನಮ್ಮನೇಲೆಲ್ಲ ನಾನು ಜಾಸ್ತಿ ಕುಕ್ಕರಲ್ಲೇ ಮಾಡೋದು, ಪಾತ್ರೆಯಲ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ನನಗೆ ತಳ ಎಲ್ಲಿ ಹಿಡಿಯುತ್ತೋ ಅಂತ ಹೇಳಿ ಅನ್ಕೊಂತಾ ಇರ್ತೀನಿ. ನೋಡಿ, ಪಲಾವ್ ರೆಡಿ ಆಗಿದೆ. ಈ ತರ ನಂಗೆ ನೀರ್ ಇದ್ದಂಗೆ ಪ್ಲೇಟಲ್ಲಿ ಹಾಕೊಳ್ತಾ ಇದ್ರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ನನಗೆ. ಈಗ ಟಿಫಿನ್ ಎಲ್ಲ ತಿಂದಾಯ್ತು. ಇನ್ನೆಲ್ಲ ತಿಂದಿರೋ ವಿಡಿಯೋ ಎಲ್ಲ ತೆಗಿಯಕ್ಕಾಗಿಲ್ಲ. ನಮ್ಮ ಹತ್ರ ಸ್ಲಿಪ್ಪರ್ ಹಾಕೊಂಡು ಹೊರಟಿದ್ದಾನೆ. ಇನ್ನು ಟೈಮ್ ಆಯಿತು. ನಾವು ಇಲ್ಲಿಂದ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಸ್ಸಿಗೆ ಹೋಗ್ಬಿಟ್ಟು ಅಲ್ಲೋಗಿ ಏನೇನು ಮಾಡ್ತಾರೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಸ್ಪಿಟಲಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ. ಈಗ ಹಾಸ್ಪಿಟಲಿಗೆ ಬಂದ್ವಿ. ಹಾಸ್ಪಿಟಲ್ ಹತ್ರ ಈ ಕಡೆ ನಾವೇ ಫಸ್ಟ್ ಬಂದಿರೋದ್ರಿಂದ 2 hours ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಫಸ್ಟ್ ಒಂದ್ಸರಿ ಬ್ಲಡ್ ಚೆಕಪ್ ಮಾಡಿಬಿಟ್ಟು 2 hours ಆದಮೇಲೆ ಮತ್ತೊಂದ್ಸರಿ ಹೇಳ್ತಾರೆ. ಹಾಗಾಗಿ ಕಾಯಬೇಕಾಗುತ್ತೆ. ಯಾವ ಥರ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು ಡೀಟೇಲಾಗಿ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾವುದೇ ಹಾಸ್ಪಿಟ್ಲಲ್ಲಾದ್ರೂ ಆ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಸುಮಾರು ಜನ ಎಲ್ಲ ಬಂದಿದ್ರು. ಇವತ್ತು ಕಣ್ಣಿನ ಕ್ಯಾಂಪ್ ಬೇರೆ ಇತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಆಗಲಿಲ್ಲ. ನಮ್ಮ ಹತ್ರ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ, ಎಷ್ಟೊತ್ತಿಗಾಗುತ್ತೋ ಏನೋ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಟೇಬಲ್ ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲೇನೆ
ಒಬ್ಬೊಬ್ಬರಿಗೆ ಶುಗರ್ ಟೆಸ್ಟ್ ಮಾಡಿಬಿಟ್ಟು ನೋಡ್ತಾರೆ. ಒಂದ್ಸರಿ ಗ್ಲೂಕೋಸು ನೀರು ಕುಡಿಸ್ದೇನೆ ಒಂದ್ಸರಿ ಫಸ್ಟ್ ಟೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ ಬ್ಲಡ್ಡಲ್ಲಿ ಶುಗರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿ ಈ ಥರ ಗ್ಲಾಸ್ ಇದೆ ಅಲ್ವಾ, ಗ್ಲಾಸಲ್ಲಿ 1/4 ಕಪ್ಪು ಫುಲ್ ಗ್ಲೂಕೋಸ್ ಪೌಡರ್ ಹಾಕಿ ನಮ್ಮ ಮನೆಯಿಂದ ತಂದಿರೋ ವಾಟರ್ನ ಮಿಕ್ಸ್ ಮಾಡಿಕೊಟ್ಟು ಕುಡಿಸಿ ಅದಾದಮೇಲೆ ಮತ್ತೆ ಟೆಸ್ಟ್ ಮಾಡ್ತಾರೆ. ನಾವು 2 hours ಏನು ಮಾಡೋದು, ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋದು ಅಂತ ಹೇಳಿ ಒಂದು ಶಾಪಿಗೆ ಬಂದ್ವಿ. ಏನಾದರೂ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಇನ್ನೂ ಡೆಲಿವರಿನೇ ಆಗಿಲ್ಲ, ಆ ಪಾಪುಗೆ ಒಂದೆರಡು ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಡೈಲಿ ಯೂಸ್ ಅನ್ನೋ ಥರ ಬಟ್ಟೆ ತಗೊಳಕ್ಕೆ ಬಂದ್ವಿ. ಅದು ಇದು ಏನಾದ್ರು ಚೆನ್ನಾಗಿ ಕಂಡ್ರೆ ತಗೊಳ್ಳೋಣ ಅಂತ ಹೇಳಿ. ಇಲ್ಲೂ ಒಳಗಡೆ ಕರೆಂಟ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ಹೊರಗಡೆನೆ ಜಸ್ಟ್ ತಗೊಂಡು ಹಾಸ್ಪಿಟಲಲ್ಲಿ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು, ಹಾಗಾಗಿ ಒಂದು ಗಂಟೆ ಆಗ್ತಾ ಇದೆ. ಆಟೋ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಆಟೋ ಮಾಡ್ಕೊಂಡು ಮನೆಗೆ ಬಂದಮೇಲೆ ಇಲ್ಲಿ ಮನೇಲಿ ಊರಲ್ಲಿ 1-2-3 ಫಂಕ್ಷನ್ ಇದ್ವು. ನಮ್ಮಮ್ಮ ಫಂಕ್ಷನಿಗೆ ಬೇರೆ ಹೋಗಬೇಕು ಅಂತ ಇದ್ರು, ಹಾಗಾಗಿ ಬೇಗ ಹೋಗಿ ಬೇಗ ಮುಗಿಸ್ಕೊ ಬಂದರೆ ಹೋಗ್ಬೋದು ಅಂತ ಹೇಳಿ ಬಂದ್ವಿ. ಮನೆ ಹತ್ರ ಬಂದ್ವಿ. ಆಟೋ ಅಮ್ಮ ಕೂಡ ರೆಡಿ ಆಗಿದ್ರು ಅವ್ರು ಬರೋಷ್ಟೊತ್ತಿಗೆ, ಇನ್ನೇನು ಫಂಕ್ಷನಿಗೆ ಹೊರಡೋಕ್ಕೆ. ಇಲ್ಲಿ ನೋಡಿ ಏನು ಮಾತಾಡ್ತಿದ್ದಾರೆ ಅಮ್ಮನ ಫ್ರೆಂಡ್. ಒಳಗೋಯ್ತು, ಅದು ಬರಲ್ಲ. ಒಳಗೋಯ್ತು. ಹೊರಟರು. ಇಲ್ಲಿ ಊರಲ್ಲಿ 2 ಮದುವೆ, ಒಂದು ಗೃಹ ಪ್ರವೇಶ ಮನೆ ಇತ್ತು, ಅದನ್ನ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಟ್ರು ಇವರು. ಯಾವಾಗ ಫಂಕ್ಷನಿಗೆ ಹೋಗೋದಾದ್ರೆ ಹೀಗೆ ಮಾತಾಡ್ಕೊಂಡು ಹೊರಡ್ತಾರೆ. ಹೀಗೆ ನಮ್ಮ ಮನೇಲಿರೋ ಅಕ್ಕಪಕ್ಕದಲ್ಲಿರೋ ಹೂವಿನ ಗಿಡ, ಶೋ ಗಿಡ ಎಲ್ಲ ನೋಡ್ಕೊಂಡು ಹೊರಟರು. ಚೆನ್ನಾಗಿದೆ ಅಲ್ವಾ, ನೆಕ್ಸ್ಟ್ ಟೈಮ್ ನಮಗೂ ಕೊಡಿ ಅಂತ ಇದ್ರು. ಈ ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ನು ಅವ್ರು ಹೊರಟಾದ್ಮೇಲೆ ನಾವು ನಮ್ಮ ಮನೇಲಿ ನಾನು, ನಮ್ಮ ಅಥರ್ವ, ಅಪ್ಪಾಜಿ 3 ಜನ ಇದ್ವಿ. ಹಾಯ್ ಗೈಸ್, ಇವಾಗ ಏನಪ್ಪ ಅಂದರೆ ನೈಟು ಅಪ್ಡೇಟು. ಈಗ ನಮ್ಮ ಅಣ್ಣ ಬರ್ತಾನೆ ಅಂತ ಹೇಳಿ ಗೊತ್ತಾಯಿತು, ಹಾಗಾಗಿ ಸಡನ್ನಾಗಿ ಅವನಿಗೆ ಏನಾದರೂ ತಿನ್ನೋಣ ಅನಿಸ್ಬಿಟ್ಟಿದೆ. ಮನೆ ಫುಡ್ ಬಿಟ್ಬಿಟ್ಟು ಹೊರಗಡೆ ಫುಡ್ ಏನಾದರೂ ಸಿಗುತ್ತಾ ಅಂತ ಕೇಳ್ತಾ ಇದ್ದ. ಬಿರಿಯಾನಿ ಮಾಡ್ತೀರಾ ಅಮ್ಮ ಅಂತ ಹೇಳ್ತಾ ಇದ್ದ. ಸಡನ್ನಾಗಿ ಈ ಟೈಮಲ್ಲಿ ಎಲ್ಲ ಆಗುತ್ತೆ, ಇವಾಗ ಆಲ್ರೆಡಿ 8:39 ಆಗ್ತಾಯಿದೆ. ನಮ್ಮಮ್ಮ ಏನು ಮಾಡೋದಪ್ಪ ಅನ್ಕೊತಾ ಇದ್ರು. ಹಾಗೆ ಹೋಟೆಲ್ ಓಪನ್ ಮಾಡಿದರೆ ಎಗ್ ಫ್ರೈಡ್ ರೈಸ್ ಏನಾದರೂ ತಗೊಬರ್ರಿ ಅಂತ ಹೇಳ್ದೆ ನಮ್ಮಣ್ಣ. ಅಲ್ಲಿಗೆ ಹೋಗ್ಬರೋಣ ಅಂತ ಹೋದರೆ ಇವತ್ತು ಕ್ಲೋಸ್ ಇತ್ತು, ಅದಕ್ಕೆ ಅವ್ನಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ನಮ್ಮಮ್ಮ ಬಿರಿಯಾನಿ ಮಾಡೋಣ ಅಂತೇಳಿ ಚಿಕನ್ ತಗೊಬಂದಿದ್ದಾರೆ. ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಏನು ಮಾಡೋದು, ಪವರೇ ಇಲ್ಲ. ಇದೇನು ಪವರ್ ಇಲ್ದಿದ್ರೆ ಇಷ್ಟೊಂದು ಬೆಳಕಿದೆಯಲ್ಲ ಅನ್ಕೊತೀರೇನೆ. ಯು ಪಿ ಎಸ್ ಅಲ್ಲಿ ನಾವೆಲ್ಲ ಮಿಕ್ಸಿ ಹಾಕೋಕ್ಕಾಗಲ್ಲ, ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕರೆಂಟ್ ಬಂದರೆ ಬಿರಿಯಾನಿ ಬೇಗ ಬೇಗ ಆಗುತ್ತೆ. ಅದರಲ್ಲೂ ಎಲ್ಲ ಐಟಮ್ಸ್ ಇಲ್ಲ, ಇರೋ ಐಟಮ್ಸ್ನ ಹಾಕಿಬಿಟ್ಟು ಏನೋ ಒಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಪಾಪ ನಮ್ಮಮ್ಮ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ, ಟಕಟಕ ಅಂತ ಸೌಂಡ್ ಬರ್ತಾ ಇದೆ ನೋಡಿ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ, ಟಕಟಕ ಅಂತ ಸೌಂಡ್ ಬರ್ತಾ ಇದೆ. ನಮ್ಮ ಅಥರ್ವ ಓದ್ಕೊಂತ ಇದ್ದಾನೆ. ಏನು ಬರಿತಾ ಇದೀಯ ಚಿನ್ನ ನೀನು? ಮ್ಯಾಂಗೋನಾ? ಮ್ಯಾಂಗೋ ಯಾವ ಕಲರ್ ಐತೆ? ಗುಡ್ ಬಾಯ್, ಗ್ರೀನ್ ಕಲರ್. ರಾಯ್ಚಿನ ಬರಿ. ಹೇಳ್ತಾ ಇರು. ಅವನಿಗೆ ಕಲಸ ಕೊಟ್ಟಿದ್ದೀವಿ. ಗ್ರೀನ್ ಕಲರ್ ಅಂತಾನೆ ಮ್ಯಾಂಗೋಗೆ ಕಲರ್ ಹಾಕು ಅಂತ ಹೇಳಿ. ಗುಡ್ ಬಾಯ್ ಚಿನ್ನ. ಅಂತೂ ಇದು ಕರೆಂಟ್ ಬಂದೇ ಬಿಡ್ತು. ಕರೆಂಟ್ ಬಂತು ಅಂದರೆ ಇಲ್ಲಿ ವೋಲ್ಟೇಜ್ ತುಂಬ ಕಡಿಮೆ, ಯಾಕೋ ಏನೋ ಗೊತ್ತಿಲ್ಲ. 2 ದಿನದಿಂದ ಕರೆಂಟ್ ಬಂದ್ರೇ ಬೇಜಾರಾಗ್ತಾ ಇದೆ. ಆ ರೇಂಜಲ್ಲಿ ವೋಲ್ಟೇಜ್ ಕಡಿಮೆ ಆಗ್ತಾ ಇದೆ. ಯು ಪಿ ಎಸ್ ಅಲ್ಲೇ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಕರೆಂಟ್ ಬಂತು ಅಂತಂದ್ರೆ ಫುಲ್ಲು ಡಲ್ ಆಗಿಬಿಡುತ್ತೆ, ಆ ಥರ ಇದೆ ಕಲರು. ಹೇಗೆ ಮಾಡುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. ನಮ್ಮಮ್ಮ ಬಿರಿಯಾನಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕಡಿಮೆ ಮಾಡಿಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದಾರೆ. ಪಲಾವ್ ಅಂದ್ಕೊಳ್ಳಿ, ಪಲಾವ್ ರೈಸಲ್ಲಿ ಚಿಕನ್ ಸಿಗುತ್ತಲ್ವ, ಆ ರೇಂಜಲ್ಲಿ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತೇಳಿ. ಫುಲ್ ವಿಡಿಯೋನ ನೋಡ್ತಾ ಇರಿ, ಮಿಸ್ ಮಾಡಿದೆ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಾರೆ, ಇನ್ನೂ ಹೆಚ್ಚವಿದ್ದಾವೆ. ಹೆಚ್ಚರಿ. ನಮ್ಮಮ್ಮ ಕರೆಂಟ್ ಬಂತು, ಹೆಂಗೋ ಬೇಗ ಮಿಕ್ಸಿ ಹಾಕೋಬಿಡೋಣ ಅಂತೇಳಿ ಪಟ ಮಾಡ್ಕೊಳಕ್ಕೆ ಬಂದರು. ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು, ಈರುಳ್ಳಿ ಎಲ್ಲ ಹುರ್ಕೊಂಡು ಹಾಕೋಬೇಕು ಅಂತ ಅನ್ಕೊತಾ ಇದ್ರು. ಅಷ್ಟೊತ್ತಿಗೆ ಮತ್ತೆ ಹೋಯ್ತು ಕರೆಂಟು.
ಈಗ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಇದೊಂದು ಮಿಕ್ಸಿ ಆಗಿಬಿಡ್ತು ಅಂದರೆ ಸಾಕು, ಬಿರಿಯಾನಿ ಹೆಂಗೋ ರೆಡಿ ಆಗಿಬಿಡುತ್ತೆ. ನಾವು ಮಾಡೋ ಬಿರಿಯಾನಿಗೆಲ್ಲ ಇಷ್ಟೊಂದು ಮಿಕ್ಸಿ ಹಾಕಬೇಕು ಅನ್ನೋಂಗೇನಿಲ್ಲ, ಇಲ್ಲ ಹಾಕಲೇಬೇಕು. ನಾವು ಸ್ವಲ್ಪ ಮಿಕ್ಸಿ ಹಾಕ್ಕೊತೀವಿ. ನಮ್ಮಮ್ಮ ಮಾಡೋದು ಬಿರಿಯಾನಿ ಸ್ವಲ್ಪ ಡಿಫ್ರೆಂಟು, ಆದ್ರೂ ಮಿಕ್ಸಿ ಬೇಕು. ಏನು ಮಾಡೋದು, ಪವರ್ ಇಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಚಕ್ಕೆ ಲವಂಗ ಡಬ್ಬ ತೆಗೆದಿಟ್ಕೊಂಡಿದ್ದಾರೆ. ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನೀನೇನು ಕನ್ನಡ ಹತ್ರ ಬಂದು ಏನು ಮಾಡ್ತಿದ್ಯಾ? ಅಯ್ಯೋ ಮೂತಿ ನೋಡಿ ನೀನು ಮೂತಿ. ಏನು ಮಾಡಿ ಬಂದೆ? ಏನು ಮಾಡಿಲ್ಲ, ಏನೋ ಕಿತ್ತಾಪತಿ ಮಾಡಿನೋ. ಗೈಸ್, ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದಿದ್ವಲ್ಲ, ಹಾಗೆ ಹೋಗಿದ್ವಿ ಟೌನಿಗೆ. ಹಾಗೆ ಏನಾದರೂ ತಗೊಬರೋಣ ಅಂತೇಳಿ ಶಾಪಿಗೆ ಹೋದ್ವಿ. ಇನ್ನೂ ಹುಟ್ಟೋ ಮಗುಗೆ, ಇನ್ನು ನನಗೆ 8 ತಿಂಗಳು, ಇನ್ನೂ 1.5 ತಿಂಗಳು 2 ತಿಂಗಳು ಇದೆ. ಅದಕ್ಕಂತಾನೆ ಹೇಳ್ಬಿಟ್ಟು ಏನೇನು ತಗೊಬಂದಿದ್ದೀವಿ ಗೊತ್ತಾ? ನೋಡಿ ಹೇಗಿದೆ. ಇನ್ನು ಹುಟ್ಟೋ ಮಗುಗೆ ಇನ್ನೂ ಹುಟ್ಟೇ ಇಲ್ಲ, ಅಷ್ಟರೊಳಗಡೆನೆ ಈ ಥರ ತಗೊಬಂದಿದ್ದೀವಿ. ಚೆನ್ನಾಗಿದೆಯಾ ಕಲರು ಅಂತೇಳಿ ಕಮೆಂಟ್ ಮಾಡಿ. ಯಾವ ಕಲರ್ ಚೆನ್ನಾಯ್ತಮ್ಮ? ಪಿಂಕು ಚೆನ್ನಾಗೈತೆ. ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಕ್ಕೆ? ಚಿನ್ನ, ಯಾರ ಡ್ರೆಸ್ ಅಪ್ಪಿ ಇದು? ಅದು ಡ್ರೆಸ್ ಅಂತೆ, ಅದು ಕಾದು ಚಿನ್ನ. ಮಮ್ಮಿ ಪೊಟ್ಟಲವನ್ನ ಬೇಬಿಕಿ ಅದು ಹಂಗೆ ಇರ್ಬೇಕಾ? ಬೇಬಿಗೆ ಬಟ್ಟೆ ಬೇಡ, ಡ್ರೆಸ್ಸು. ಮತ್ತೇನು ತಗೊಬಂದಿದ್ವಿ ಗೊತ್ತಾ? ಇವು ನಮಗೆ ಸರಿಯಾಗಿ ಅನಿಸ್ಲಿಲ್ಲ. ಈ ಸೈಜಲ್ಲಿ ನಮಗೆ ತುಂಬ ಕಡಿಮೆ, ಸಣ್ಣ ಹುಟ್ಟಿದ ಮಗು ಸೈಜಲ್ಲಿ ಸಿಗಲಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಹಾಗಾಗಿ ಬೇರೆ ಎಲ್ಲ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಕೈಗೆ ಹಾಕೋದು ತೊಗೊಂಡ್ವಿ. ಇದು ಹಳೆವೆಲ್ಲ ಇದ್ವು, ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೆ. ಇರಲಿ ಒಂದು ಜೊತೆ, ಆಮೇಲೆ ನೋಡೋಣ ಬೇರೆ ಕಡೆ ಅಂತೇಳಿ ಇದೊಂದೇ ಸೆಟ್ ತೊಗೊಂಡ್ವಿ. ಆಮೇಲೆ 2 ಜೊತೆ ಸಾಕ್ಸ್ ಇಷ್ಟು ತಗೊಂಡಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಹುಟ್ಟಕ್ಕಿಂತ ಮುಂಚೆ ಮಾಡಿ ಶಾಪಿಂಗ್. ಸೈಲೆಂಟ್ ಕೂಚು. ಇದು ನೋಡಿ ನಮ್ಮ ಅತ್ತರವಂಗೆ ಬ್ರಷ್, ಅವ್ನು ಹಠ ಮಾಡ್ತಾನೆ, ಅದರಲ್ಲೂ ಒಂದು ಬ್ರಷ್ ಚೆನ್ನಾಗಿರ್ಲಿಲ್ಲ ಅಂತೇಳಿ. ಅದು ನಾನು ಹಿಂಗೆ ಬ್ರಷ್, ಹೊಸ ಬ್ರಷು. ಈ ಕಡೆ ಬಾ, ಇಲ್ಲಿ ಕಾಣಿಸಲ್ಲ ನಿನ್ ಕ್ಯಾಮ್ರದಲ್ಲಿ. ಅಲ್ಲಿ ನೋಡಲ್ಲ, ಅಲ್ಲಿ ಹೇಳು, ಅಲ್ಲಿ ತೋರಿಸಿ ಹೇಳ್ಬಾ. ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿ. ಇವಾಗಲ್ಲ, ಮಾರ್ನಿಂಗ್ ಓಕೆನಾ? ಇವಾಗ ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಕೊಡಲ್ಲ, ಓಕೆನಾ? ಮಾರ್ನಿಂಗ್. ಆಮೇಲೆ ಇವಾಗ ಎಲ್ಲೇ ಹೋಗ್ಬೇಕು ಅಂದ್ರೂ ಯಾವ್ದು ಪ್ರಾಬ್ಲಮು, ರೆಡಿ ಆಗಬೇಕು ಅಂದ್ರೆ ಸೈಲೆಂಟ್ ಆಗಿರ್ತೀಯ. ಎಲ್ಲರೂ ಹೋಗ್ಬೇಕು, ರೆಡಿ ಆಗಬೇಕು ಅಂದ್ರೆ ಇವೇ ಮೇನ್ ಪ್ರಾಬ್ಲಮ್, ಪಿನ್ನು. ಹಾಗಾಗಿ 4 ಪಿನ್ ತಗೊಬಂದಿದ್ದೀರಿ, ಸುಮ್ಮನೆ ಇರಲಿ ಅಂತೇಳಿ ಸೇಫ್ಟಿಗೋಸ್ಕರ. ಇನ್ನೇನು ಜಾಸ್ತಿ ತಗೊಂಡಿಲ್ಲ. ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ 2 hours ವೆಯ್ಟ್ ಮಾಡಿ ಅಂದರು, ಹಾಗಾಗಿ ತೊಗೊಂಡು ಬಂದ್ವಿ. ಹಾಗೆ ಒಂದು ಗಡಿಯಾರ ಶೆಲ್ಲು, ಇಷ್ಟನ್ನು ತಗೊಬಂದಿದ್ದೀವಿ. ನನಗಂತೂ ಈ ಬಟ್ಟೆಗಳಂತೂ ತುಂಬ ಇಷ್ಟ ಆಯಿತು. ಇವೇ ನಂಗೆ ನೋಡ್ತಿದ್ದಂಗೆ ಫಸ್ಟ್ ಇಷ್ಟ ಆಗಿದ್ದು ಇವನ್ನ ತಗೊಂಡ್ವಿ. ಮತ್ತೆ ಬಾಕಿದ್ದೆಲ್ಲ ಆಮೇಲೆ ತಗೋಬೋದು, ಇನ್ನೂ 2 ತಿಂಗಳಿದೆ ಅಲ್ವಾ ಅಂತ ಹೇಳಿ ಇಷ್ಟನ್ನು ತಗೊಂಡು ಬಂದ್ವಿ. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ? ಇದು ತೆಂಗಿನಕಾಯ ಪಪ್ಪಳೆ ಹಣ್ಣ, ತೆಂಗಿನಕಾಯಿ ಶೇಪಿಂದ ಪಪ್ಪಾಯಿ ಒಳಗಡೆ ಸುಲ್ ನೋಡ್ರಿ. ಏನಾದರೂ ತೆಂಗಿನಕಾಯಿಗೆ ಪೇಂಟ್ ಹೊಡೆದು ಕೊಟ್ಟಾರೆ ಏನು? ತೆಂಗಿನಕಾಯಿ ಹಿಂಗಿನಕಾಯಿ ಬಂದಾತು. ಹೆಂಗೈತಲ್ಲ ಮತ್ತೆ ಶೇಪ್ ಅದು? ಅಷ್ಟು ಬೇಗ ಹಣ್ಣಾಗಿತ್ತು ಅದು. ನೆನ್ನೆ ಕಾಯಿ ತಂದ್ಕೊಟ್ಟಿದ್ರು ಅವರು. ಏನ ಮಾಡ್ತಾ ಇದೀಯಾ? ಅಂತೂ ಲಾಸ್ಟಿಗೂ ಮತ್ತೆ ಕರೆಂಟ್ ಹೋಗೇ ಬಿಡ್ತು. ಎಷ್ಟೊತ್ತಿಂದ ಕಾದ್ರೂ ಕರೆಂಟ್ ಬರಲೇ ಇಲ್ಲ. ಪಾಪ ನಮ್ಮಮ್ಮ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಬಿರಿಯಾನಿ, ಮಗುಂಗೆ ತಿನ್ನಿಸ್ಬೇಕು ಅಂತ ಹೇಳಿ. ಈ ಥರ ಕುಟ್ಟೋದ್ರಲ್ಲಿ ತಗೊಂಡು ಅಮ್ಮ ರುಬ್ತಾ ಇದ್ದಾರೆ, ಆದ್ರೂ ಸರಿ ಆಗಲಿಲ್ಲ. ಏನು ಮಾಡೋದಪ್ಪ ಅಂತ ಹೇಳಿಬಿಟ್ಟು, ಸರಿ ಹಿಂಗೆ ಈ ಥರ ಮಾಡಿದ್ರೆ ಕೆಲಸ ಆಗೋದಲ್ಲ ಅಂತೇಳಿ ಹಾಗೆ ಒಗ್ಗರಣೆ ಹಾಕಿಬಿಡೋಣ, ಹಸಿಮೆಣ್ಸಿಕಾಯಿ ಮಾತ್ರ ಜಜ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈರುಳ್ಳಿನ ಹಾಗೆ ಒಗ್ಗರಣೆನೇ ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗಾಗೋ ಥರ, ಪೇಸ್ಟ್ ಆಗೋ ಥರ ಬೇಯಿಸಿದ್ರೆ ಸರಿಯಾಗುತ್ತೆ ಅಂತೇಳಿ ಬೇಯಿಸ್ತಾ ಇದ್ರು. ಹಾಗೆ ಒಗ್ಗರಣೆ ಎಲ್ಲ ಹಾಕೋದ್ರೊಳಗೆ ನಾನು ಸ್ವಲ್ಪ ಹಸಿಮೆಣಸಿನೆಲ್ಲ ಜಜ್ಕೊಟ್ಟಿದ್ದೆ, ಹಾಗೆ ಹಸಿಮೆಣಸಿನ ಒಗ್ಗರಣೆ ಕೂಡ ಹಾಕೊತಾ ಇದ್ದಾರೆ. ಇನ್ನು ಚಿಕನ್ ರೆಡಿ ಆಗಿದೆ, ಇನ್ನು ತೊಳೆದಿಟ್ಕೊಂಡಿಲ್ಲ, ಹಾಗೆ ಇದೆ. ನೀಟಾಗಿನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಈ ಮಿಕ್ಸಿ ಮಾಡಿರೋದನ್ನ ಹಾಕಿ ಕಲಸಿಡ್ಬೇಕಾಗಿತ್ತು, ಅದು ಮಾಡೋಕ್ಕಾಗಲಿಲ್ಲ. ಹಾಗೆ ನಮ್ಮ ಮನೇಲಿ ಇದು ಲಿವರ್ನ ಸುಟ್ಕೊಂಡು ತಿಂತಾ ಇದ್ರೆ ಎಲ್ಲರಿಗೂ ತುಂಬ ಇಷ್ಟ. ಈ ಥರ ಸಖತ್ ಟೇಸ್ಟ್ ಆಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೆಂಕಿ ಒಳಗೆ ಸುಡಬೇಕು ಕೆಂಡದಲ್ಲಿ, ಸೂಪರ್ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗೇ ಇರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಇದನ್ನು, ನನಗಂತೂ ತುಂಬಾ
ಇಷ್ಟ. ಹಾಗೆ ಪಕ್ಕದಲ್ಲಿ ಬಿರಿಯಾನಿ ಆಗ್ತಾ ಇದೆ, ಕೊತ ಕುದಿತಾ ಇದೆ. ಇನ್ನೇನು ಟ್ರೈನ್ ಬರೋ ಟೈಮ್ ಆಯಿತು, ಅಣ್ಣ ಕೂಡ ಬರ್ತಾನೆ, ಅಷ್ಟರೊಳಗಡೆನೆ ಬೇಗ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಇನ್ನು ಗ್ರೇವಿ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಮ್ಮ. ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ವಿಡಿಯೋ ತೆಗಲಿಲ್ಲ, ಆದರೆ ಎಂಡಿಂಗಕ್ಕೆ ಗ್ರೇವಿ ಕೂಡ ಮಾಡಿದ್ರು. ನಾನು ಹೊರಗಡೆ ಬಂದ್ಬಿಟ್ಟೆ ಇಷ್ಟು ವಿಡಿಯೋ ಮಾಡ್ಕೊತ. ಇದನ್ನ ನೋಡಿ ಎಷ್ಟು ಸಖತ್ತಾಗಿದೆ, ನಂಗಂತೂ ತುಂಬ ಇಷ್ಟ. ಎಲ್ಲರೂ ನಮ್ಮ ಮನೇಲಿ ಇರೋರು ಇಷ್ಟಪಟ್ಟು ತಿಂತೀವಿ ಇದನ್ನ. ಲಿವರು ಸಖತ್ತಾಗಿರುತ್ತೆ ಫೈರಲ್ಲಿ ಸುಟ್ಕೊಂಡು ತಿನ್ನೋದ್ರಿಂದ, ಅದರಲ್ಲೂ ಬೆಂಕಿ ಒಲೆ ಅದೇ ಕೆಂಡದಲ್ಲಿ ಸುಟ್ಟರೆ ಸಖತ್ ಟೇಸ್ಟ್ ಆಗಿರುತ್ತೆ. ಬಿರಿಯಾನಿ ನೋಡಿ ಈಗಾಗಿದೆ, ಆಲ್ಮೋಸ್ಟ್ ಆಗ್ತಾ ಬಂದಿದೆ, ನೀರಾಗಿದೆ. ಇನ್ನೇನು ಟ್ರೈನ್ ಕೂಡ ಹಾರ್ನ್ ಆಗ್ತಾ ಇದೆ. ಬನ್ನಿ ಹೊರಗಡೆ ಹೋಗ್ಬಿಟ್ಟು ನೋಡೋಣ. ಟ್ರೈನ್ ಬರ್ತಾ ಇದೆ, ಅಣ್ಣ ಬಂದಮೇಲೆ ಒಳಗಡೆ ಬಂದ್ಬಿಟ್ಟು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ನಮ್ಮಮ್ಮ ಬಿರಿಯಾನಿ ಮಾಡ್ತಾ ಇರಲಿ. ಬಿರಿಯಾನಿ ಹಾಗೆ ಗ್ರೇವಿಗೆ ಪಕ್ಕದಲ್ಲಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ. ಆ ಗ್ರೇವಿ ವಿಡಿಯೋದಲ್ಲಿ ಇಲ್ಲ ಜಾಸ್ತಿ. ನಾನು ಹೊರಗಡೆ ಹೋಗಿ ಇವಾಗ ಅಣ್ಣ ಟ್ರೈನ್ ಬಂತು ನೋಡೋಕ್ಕೆ ನಾನು ನಮ್ಮ ಅಥರ್ವ ಇಬ್ರು ಹೋಗ್ತಾ ಇದ್ದೀವಿ. ನೋಡಿ ನೈಟ್ ಆಗ್ಬಿಟ್ಟಿದೆ, 9:30, ಇವಾಗ 9:30 ಅಷ್ಟು, 9:30ನೋ 10 ಆಗಿದೆ. ಟ್ರೈನ್ ಬಂತು. ಟ್ರೈನ್ ಬಂದಮೇಲೆ ಇನ್ನು ಅಣ್ಣಂಗೆ ಸ್ಮೆಲ್ ನೋಡೆ ಬಿರಿಯಾನಿ ಅಂತ ಕಂಡಿಡ್ಕೊತಾನೇನೋ, ಅವನಿಗೆ ಸರ್ಪ್ರೈಸ್ ಆಗಿ ಮಾಡ್ತಾ ಇದ್ದಾರೆ ಅಮ್ಮ. ಬಿರಿಯಾನಿ ಅಂತ ಹೇಳಿರ್ಲಿಲ್ಲ. ಹೊರಗಡೆ ಎಲ್ಲ ಕರೆಂಟ್ ಇರಲಿಲ್ಲ. ಅದೇ ಹೇಳಿದ್ನಲ್ವಾ ಅಮ್ಮ ಕಷ್ಟಪಟ್ಟು ಬಿರಿಯಾನಿ ಮಾಡಿದ್ರು ಅಂತ, ಹಾಗಾಗಿ ಲೈಟ್ ಏನು ಕಾಣಿಸ್ತಾ ಇಲ್ಲ. ಜಸ್ಟ್ ಟ್ರೈನ್ ಹೋಗ್ತಾ ಇರೋದು ಬರ್ತಾ ಇರೋದು ಮಾತ್ರ ಕಾಣಿಸ್ತಾ ಇದೆ. ಅವ್ನು ಬರ್ತಾ ಇದ್ದಂಗೆ ನಮ್ಮ ಅಥರ್ವ ಓಡೋಗ್ತಾ ಇದ್ದಾನೆ ಮಾಮ ಅಂತ ಹೇಳಿ. ಕತ್ಲು ನನಗೆ ಪಿಚ್ಕೊಟ್ಟಿಂది ನೀನು ಬರೀ ವಿಡಿಯೋ ಮಾಡ್ಕೊಂಡು ಹಾಕು. ಹ್ಞೂ ಮತ್ತೆ ಬಂತಮ್ಮ. ಹಾಂ ನೀವು ಬಿರಿಯಾನಿ ಮಾಡ್ತಿದ್ದೀರಣ್ಣ, ಮಾಡ್ತಿದ್ದೀರ ನೀವು ಬರ್ತಾರೆ. ನಿದ್ದೆಲ್ಲ ಹೋತಲ್ಲ ನಿನಗೆ. ಅಥರ್ವ ಹೊಡಿಬೇಡ, ಫೋನ್ ಬಾಡಾಗ್ತದೆ. ಅದು ಹೋಲಿಯ ಬಾಡೋದು. ವಾಟರ್ ಗನ್ನು ಒಂದು ಇಲ್ಲ ಅಂದ್ರೆ ಮತ್ತೆ ಏನಿಲ್ಲ. ಮತ್ತೆ ಗಿರಿ ಅಣ್ಣಂದು ಇಲ್ಲ, ಬಾಬಣ್ಣಂದ ಆಯ್ತಲ್ಲ. ಹೋಗಲ್ಲ ಅಂದೆ. ಸಾಕು. ನೋಡ್ತಾ ಇದ್ದಂಗೆ ಅಣ್ಣ ಖುಷಿ ಆಗ್ಬಿಟ್ಟ, ಯಾಕಂದ್ರೆ ಅವನಿಗೆ ಹೇಳಿರ್ಲಿಲ್ಲ ಮಾಡಿದ್ವಿ ಅಂತ ಹೇಳಿ. ಅವ್ನು ಬರೋಷ್ಟೊತ್ತಿಗೂ ಲಾಸ್ಟ್ ಮೂಮೆಂಟು. ಇನ್ನು ಅವನೇ ಟೇಸ್ಟ್ ನೋಡ್ತಾ ಇದ್ದಾನೆ ಹೇಗಿದೆ ಅಂತ ಹೇಳಿ. ಬಿರಿಯಾನಿ ಅಂದ್ರೆ ಸ್ವಲ್ಪ ಹಸು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಅವನಿಗೆ ನಿದ್ದೆ ಬರಂಗಾಗಿತ್ತು. ಆಕಲೇస్తుంది ಅಂತಿದ್ದ. ಹೌದಲ್ಲ ಎಷ್ಟು ಕರೆಕ್ಟ್ ಆಗೈತೆ ನೋಡು. ಆವಾಗಲೇ ನೀನು ನೋಡಿದಾಗ ಹಾಕಿದ್ರೆ ಕರೆಕ್ಟಾಗಿ ಆಗ್ತಿತ್ತು. ಮತ್ತೆ ಈಗ ಟೈಮು 10:30 ಆಗಿದೆ. ಎಲ್ಲ ಸೀರಿಯಲ್ ನೋಡ್ಕೊಂಡು ಬಿರಿಯಾನಿ ತಿಂತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.